10 ವರ್ಷಗಳ ಬಳಿಕ ಬೆಂಗಳೂರಿಗರಿಗೆ ಸಿಗ್ತಾ ಇದೆ ಗುಡ್ ನ್ಯೂಸ್. ಏಪ್ರಿಲ್ನಲ್ಲಿ ನಡೆಯುತ್ತಾ ಗ್ರೇಟರ್ ಬೆಂಗಳೂರು ಚುನಾವಣೆ ಕಾದ್ ನೋಡಬೇಕು. ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯ ಸರ್ಕಾರ ಹೇಳಿದ್ದೇನು? ಹಾಗಾದ್ರೆ ಸುಪ್ರೀಂಗೆ ಚುನಾವಣಾ ಆಯೋಗ ಕೊಟ್ಟ ಮಾಹಿತಿ ಏನಿರಬಹುದು? ಬೆಂಗಳೂರಿಗರಿಗಂತೂ ಗುಡ್ ನ್ಯೂಸ್ ಇದ್ದೇ ಇದೆ. ಏಪ್ರಿಲ್ ತಿಂಗಳಲ್ಲೇ ಏನಾದರೂ ನಡೆಯುತ್ತಾ? ಸುಪ್ರೀಂಗೆ ಚುನಾವಣಾ ಆಯೋಗ ಮಾಹಿತಿಯನ್ನ ಕೊಟ್ಟಿದೆ. ಏಪ್ರಿಲ್ ತಿಂಗಳಲ್ಲೇ ಚುನಾವಣೆ ನಡೆಯೋದು ಯಾಕೆ? ಏಪ್ರಿಲ್ ತಿಂಗಳಲ್ಲೇ ಚುನಾವಣೆ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಹೇಳಿದ್ದೇನು? ಹಾಕಿದ್ರೆ 10 ವರ್ಷಗಳ ಬಳಿಕ ಬೆಂಗಳೂರಿಗೆ ಸಿಗ್ತಾ ಇದೆ ಇದೀಗ ಗುಡ್ ನ್ಯೂಸ್. ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಡ್ತಾ ಇರೋದು ಯಾಕೆ ಅಂತ ಹೇಳ್ಬಿಟ್ಟು 10 ವರ್ಷಗಳ ಬಳಿಕ ಆಗ್ತಾ ಇರುವಂತಹ ಮಹತ್ತರ ಬೆಳವಣಿಗೆ ಬೆಂಗಳೂರಿಗರಿಗೆ ಒಂದು ರೀತಿಯಾಗಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಏಪ್ರಿಲ್ನಲ್ಲಿ ನಡೆಯುತ್ತಾ ಗ್ರೇಟರ್ ಬೆಂಗಳೂರು ಚುನಾವಣೆ ಕಾದ್ ನೋಡಬೇಕು. ನವೆಂಬರ್ 3ರಂದು ಸುಪ್ರೀಂನಲ್ಲಿ ನಡೆದ ಅರ್ಜಿ ವಿಚಾರಣೆ. ಜಿಬಿಎ ಚುನಾವಣೆ ಅರ್ಜಿ ವಿಚಾರಣೆ ನಡೆಸಿರುತ್ತೆ ಕೋರ್ಟ್. ಚುನಾವಣೆ ಸಂಬಂಧ ಅರ್ಜಿ ಸಲ್ಲಿಸಿರ್ತಾರೆ ಕೈ ಮುಖಂಡ ಶಿವರಾಜು ಅವರು. 15 ದಿನದ ಒಳಗೆ ವಾರ್ಡ್ ಡಿಲಿಮಿಟೇಷನ್ ಪಟ್ಟಿಯನ್ನು ಕೂಡ ಪ್ರಕಟಣೆ ಮಾಡಲಾಗಿರುತ್ತೆ. ವಾರ್ಡ್ ಮೀಸಲಾತಿ ಪಟ್ಟಿ ಪ್ರಕಟಿಸುವಂತೆ ಸುಪ್ರೀಂಗೆ ಸೂಚನೆ ಕೂಡ ಕೊಡಲಾಗಿರುವಂಥದ್ದು. ಸಮೀಕ್ಷೆ ಇದ್ದಿದ್ದಕ್ಕೆ ವಾರ್ಡ್ ಪಟ್ಟಿ ಪ್ರಕಟಿಸುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದೀಗ ಸಮೀಕ್ಷೆ ಮುಗಿದಿದ್ದು 15 ದಿನದ ಒಳಗೆ ಪಟ್ಟಿಯನ್ನು ಪ್ರಕಟ ಮಾಡಲಾಗತ್ತೆ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಡಿಸೆಂಬರ್ 15ರ ಒಳಗೆ ಮೀಸಲಾತಿ ಪಟ್ಟಿ ಸಿದ್ಧವಾಗುತ್ತೆ. ಮೀಸಲಾತಿ ಪಟ್ಟಿ ಬಳಿಕ ಎಲೆಕ್ಷನ್ಗೆ 3 ತಿಂಗಳು ಬೇಕಾಗುತ್ತೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಹೇಶಿನ ಎಲೆಕ್ಷನ್ಗೆ 3 ತಿಂಗಳು ಬೇಕು ಅಂತ ಹೇಳಲಾಗ್ತಾ ಇದೆ. ಹಿರಿಯ ಅಧಿಕಾರಿಗಳು ನೇಮಿಸಿರುವಂತಹ ಚುನಾವಣಾ ಆಯೋಗ ಮೀಸಲಾತಿ ಪಟ್ಟಿ ಕೂಡ ಪ್ರಕಟ ಆಗ್ತಾ ಇದ್ದಂತೆ ಎಲೆಕ್ಷನ್ ಪ್ರಕ್ರಿಯೆ ಕೂಡ ಶುರುವಾಗಿರುವಂಥದ್ದು. ಏನೆಲ್ಲ ಅಪ್ಡೇಟ್ಸ್ ಇದೆ ಮಹೇಶ್? ಈಗಾಗಲೇ ನೋಡೋದು ಎಲ್ಲೊಂದ್ ಕಡೆ ಬಿಜೆಪಿ ಚುನಾವಣೆ 10 ವರ್ಷಗಳು ಕಳೆದೋಗಿದೆ. 2015ಕ್ಕೆ ಏನು ಚುನಾವಣೆ ನಡೆದಿತ್ತು, ತದನಂತರ 2020ಕ್ಕೆ ಅವಧಿ ಮುಗಿದ ನಂತರ ಇವರು ಕೂಡ ಚುನಾವಣೆ ಮಾಡಿದ. ಚುನಾವಣೆ ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಕಾಂಗ್ರೆಸ್ ಸರ್ಕಾರ ಹಿನ್ನೆಲೆಯಲ್ಲಿ ಬಿಜೆಪಿ ಕುಂತ್ಕೊಂಡ್ಬಿಟ್ಟಿದೆ. ಪ್ರಮುಖವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಏನೊಂದು ಗ್ರೇಟರ್ ಬೆಂಗಳೂರು ಮಾಡ್ತಾ ಇದೀವಿ ಅಂತ ಕೂಡ ರಾಜ್ಯ ಸರ್ಕಾರ ಒಂದು ಅಫಿಡೇವಿಟ್ ಆಗಿತ್ತು. ಗ್ರೇಟರ್ ಬೆಂಗಳೂರಿನಲ್ಲಿ ನಾವು 5 ಮಹಾನಗರದ ನಗರ ಪಾಲಿಕೆ ಮಾಡಿದ್ವಿ. ನಗರ ಪಾಲಿಕೆಗಳಿಗೆ ಗಡಿ ಗುರುತಿಸಲಿಕ್ಕೆ ಟೈಮ್ ಬೇಕು ಅಂತ ಕೂಡ ಹೇಳಿತ್ತು. ಆ ಹಿನ್ನೆಲೆಯಲ್ಲಿ ನವೆಂಬರ್ 3 ಏನು ಸುಪ್ರೀಂ ಕೋರ್ಟ್ ಟೈಮ್ ಕೊಟ್ಟಿತ್ತು. ನವೆಂಬರ್ 3 ಅಂದ್ರೆ ನಿನ್ನೆ ಏನು ಒಂದು ಮತ್ತೆ ವಿಚಾರಣೆ ಸುಪ್ರೀಂ ಕೋರ್ಟ್ ಇನ್ನ 15 ದಿನಗಳ ಕಾಲಾವಕಾಶ ಕೊಡಿರುವಂತದ್ದು. ಸುಪ್ರೀಂ ಕೋರ್ಟ್ ಏನು ನಾವು ಡಿಲಿಮಿಟೇಷನ್ ಮಾಡ್ತೇವೆ, ಡಿಲಿಮಿಟೇಷನ್ ಇನ್ನ ಅಂತ್ಯ ಆಗಿಲ್ಲ. ಅಂತ್ಯಕ್ಕೆ ನಾವು ಇಲ್ಲಿ ರಾಜ್ಯದಲ್ಲಿ ಏನು ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮಸ್ಯೆ ನಡೆದಿತ್ತು. ಆ ಹಿನ್ನೆಲೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇತ್ತು. ಈಗ ನಮ್ಗೆ ಇನ್ನು 15 ದಿನ ಟೈಮ್ ಬೇಕು ಅಂತ ಕೂಡ ಹೇಳಿರುವಂತದ್ದು. ನಿನ್ನೆ ಸುಪ್ರೀಂ ಕೋರ್ಟ್ ಕೂಡ ಅದಕ್ಕೆ ಒಂದು ಓಕೆ ಅಂತ ಹೇಳಿರುವಂತದ್ದು. ಇದೇ ತಿಂಗಳ 15 ಒಳಗೆ ನಾವು ಡಿಲಿಮಿಟೇಷನ್ ಪಟ್ಟಿಯನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸ್ತೀವಿ. ಡಿಸೆಂಬರ್ 15 ಒಳಗಡೆ ಏನು ಒಂದು ಮೀಸಲಾತಿ ಪಟ್ಟಿಯನ್ನು ಕೂಡ ಸಲ್ಲಿಸ್ತೀವಿ ಅಂತ ಕೂಡ ಹೇಳಿಕೆ ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಸುಪ್ರೀಂ ಕೋರ್ಟ್ ಕೂಡ ಒಂದು ಪ್ರಶ್ನೆ ಮಾಡಿರುವಂತದ್ದು, ನೀವು ಚುನಾವಣೆ ಹಾಗಾದ್ರೆ ಯಾವ್ದು ಮಾಡ್ತೀರಾ ಅಂತ. ಮಾರ್ಚ್ ತಿಂಗಳಲ್ಲಿ, ಮಾರ್ಚ್ ಅಥವಾ ಫೆಬ್ರವರಿಯಲ್ಲಿ ಏನು PUC ಹಾಗೂ SSLC ಎಕ್ಸಾಮ್ಗಳು ಬರುತ್ತೆ. ಆ ಹಿನ್ನೆಲೆಯಲ್ಲಿ ಏಪ್ರಿಲ್ ತಿಂಗಳಲ್ಲಿ ಎಕ್ಸಾಮ್ ಮಾಡ್ತೀವಿ ಅಂತ ಚುನಾವಣೆ ನಡೆಸ್ತೀವಿ ಅಂತ ಕೂಡ ಈಗ ಹೇಳಿಕೆ ಕೊಟ್ಟಿರುವಂತದ್ದು. ಈ ಹಿನ್ನೆಲೆ ಎಲ್ಲೋ ಒಂದ್ ಕಡೆ ಈಗ ಏನು ಬೆಂಗಳೂರು ನಗರದಲ್ಲಿ ಪುರಪಿತರಾದಂತಹ ಹಳೆ ಕಾರ್ಪೊರೇಟರ್ಗಳಾಗಿರ್ಬೋದು, ಮೇಯರ್ಗಳಾಗಿರ್ಬೋದು ಅಥವಾ ಕೆಲವು ರಾಜಕೀಯ ಮುಖಂಡಗಳಿಗೆ ಒಂದು ರೀತಿಯಲ್ಲಿ ಚುನಾವಣೆಯ ಗರಿ ತೆಗೆದಿರುವಂತದ್ದು. ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಚುನಾವಣೆ ಆಗುತ್ತೆ ಅಂತ ಕೂಡ ಏನೊಂದು ಹೋಪ್ ಇಟ್ಕೊಂಡಿರುವಂತದ್ದು. ಓಕೆ, ಆಲ್ ರೈಟ್, ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.